ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದ ವಿಚಾರವಾಗಿ ಸಿಐಡಿ ಅಧಿಕಾರಿಗಳಿಂದ ತನಿಖೆ ಚುರುಕುಗೊಂಡಿದೆ. ಹೌದು, ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತದಲ್ಲಿ 11 ಅಭಿಮಾನಿಗಳು ಸಾವನ್ನಪ್ಪಿದ್ರು. ಈ ಒಂದು ಪ್ರಕರಣ ಸಿಐಡಿಗೆ ವಹಿಸಿದ್ರು. ಈ ವಿಚಾರವಾಗಿ ತನಿಖೆ ಚುರುಕುಗೊಳಿಸಿದೆ ಸಿಐಡಿ ತಂಡ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಭೇಟಿ ನೀಡಿದೆ ಸಿಐಡಿ ತಂಡ. ದುರಂತ ಸ್ಥಳಗಳಲ್ಲಿ ಆ ಸ್ಪಾಟ್ಗಳಿಗೆ ಹೋಗಿ ಸಿಐಡಿ ತಂಡ ಮಹಜರ್ ನಡೆಸ್ತಾ ಇದೆ. ಸ್ಟೇಡಿಯಂ ಸುತ್ತಲಿನ ಸಿಸಿಟಿವಿ ವಿಡಿಯೋ ಫುಟೇಜ್ಗಳು ವಶಕ್ಕೆ ಪಡೆದುಕೊಂಡಿದೆ. ಅಂದ್ರೆ ಏನೆಲ್ಲ ಆಗಿದೆ, ಹೇಗಾಯ್ತು, ಕಾಲ್ತುಳಿತ ಹೇಗೆ ಸಂಭವಿಸಿತು, ಪ್ರತಿಯೊಂದು ಫುಟೇಜ್ ಅನ್ನ ಪಡಿತಾ ಇದೆ ಸಿಐಡಿ ತಂಡ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದ ವಿಚಾರ ಇದು. ಈ ಹಿಂದೆನೆ ಈ ಒಂದು ಕೇಸ್ ಏನಿದೆ ಇದು ಸಿಐಡಿ ತಂಡಕ್ಕೆ ಕೊಡಬೇಕು ಅಂತ ಹೇಳಿ ಒಂದಷ್ಟು ಒತ್ತಡ ಕೂಡ ಬಂದಿತ್ತು ವಿರೋಧ ಪಕ್ಷದಿಂದ. ಹಾಗಾಗಿ ಸ್ಟೇಡಿಯಂಗೆ ಭೇಟಿ ನೀಡಿದೆ ಸಿಐಡಿ ತಂಡ. ದುರಂತ ಸ್ಥಳಗಳಲ್ಲಿ ಅಂದ್ರೆ ಈ ಹಿಂದೆ ಪರಮೇಶ್ವರ್ ಅವರು ಕೂಡ ಭೇಟಿ ನೀಡಿ ಯಾವ್ಯಾವ ಗೇಟ್ಗಳಲ್ಲಿ ಏನೆಲ್ಲ ಆಗಿದೆ ಅಂತ ಹೇಳಿ ಒಂದಷ್ಟು ಮಹಜರ್ ನಡೆಸಿದ್ರು, ಪರಿಶೀಲನೆ ನಡೆಸಿದ್ರು. ಸ್ಥಳಕ್ಕೆ ಭೇಟಿ ನೀಡಿ ಇದೀಗ ಸಿಐಡಿ ಟೀಮ್ ಕೂಡ ಅಲ್ಲಿ ಎಂಟ್ರಿ ಕೊಟ್ಟಿದೆ, ಮಹಜರ್ ನಡೆಸ್ತಾ ಇದೆ. ಸ್ಟೇಡಿಯಂ ಸುತ್ತಲಿನ ಸಿಸಿಟಿವಿ ವಿಡಿಯೋ ಫುಟೇಜ್ಗಳನ್ನ ಪಡಿತಾ ಇದೆ ಸಿಐಡಿ ತಂಡ. ನೋಡಿ, ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಒಂದು ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಇಂಪಾರ್ಟೆಂಟ್ ಮಾಹಿತಿ ಬರ್ತಾ ಇದೆ. ಇದೀಗ ಬರ್ತಾ ಇರುವಂತಹ ಅಪ್ಡೇಟ್ ಇದು. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬರ್ತಾ ಇರುವಂತಹ ಅಪ್ಡೇಟ್ ಇದು. ಸ್ಫೋಟಕ ಮಾಹಿತಿ ಕಲೆ ಹಾಕಿದೆ ಸಿಐಡಿ ತಂಡ. ಕಾಲ್ತುಳಿತ ಆಗ್ತಾ ಇದ್ರು, ಆ ಕಡೆ ಕೆಎಸ್ಸಿಎ ಸಿಬ್ಬಂದಿಯಿಂದ ಪಾರ್ಟಿ ನಡೆಸ್ತಾ ಇತ್ತು. ಸ್ಟೇಡಿಯಂ ಒಳಗೆ ಕ್ಲಬ್ನಲ್ಲಿ ಪಾರ್ಟಿ ಮಾಡ್ತಿದ್ದಂತಹ ಕೆಎಸ್ಸಿಎ ಮುಖ್ಯಸ್ಥರು, ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಮುಖ್ಯಸ್ಥರು, ಅಲ್ಲಿ ಜನ ಸಾಯ್ತಾ ಇದ್ರು, ಇವರು ಪಾರ್ಟಿ ಮಾಡ್ತಾ ಇದ್ರು. ಘನಘೋರ ಕಾಲ್ತುಳಿತ ಆಗಿದ್ರು ಕೂಡ ಪಾರ್ಟಿಯಲ್ಲಿ ಬ್ಯುಸಿ ಆಗಿದ್ರದು. ಎಂತಹ ಜನ ಇರ್ಬೋದು, ಅಲ್ಲಿ ಅಮಾಯಕರು ಬಂದು ಪ್ರಾಣ ಕಳೆದುಕೊಳ್ತಾ ಇದ್ರು, ಅಲ್ಲಿ ಸಾಯ್ತಾ ಇದ್ದಾರೆ, ಸತ್ತಿದ್ದಾರೆ ಅಂತ ಗೊತ್ತಿದ್ರೂ ಕೂಡ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ, ಪಾರ್ಟಿ ಮಾಡ್ತಾ ಇದ್ರು ಆ ಒಂದು ಟೈಮ್ ನಲ್ಲಿ. ಈ ಒಂದು ಮಾಹಿತಿಯನ್ನ ಕಲೆ ಹಾಕಿದೆ ಸಿಐಡಿ ತಂಡ. ನೋಡಿ, ಇದೇ ವಿಚಾರವಾಗಿ ಸಿಐಡಿ ತಂಡಕ್ಕೆ ಈ ಒಂದು ಕೇಸ್ ನ ಕೊಡ್ಬೇಕು, ಈ ಕೇಸ್ ನ ವಹಿಸಬೇಕು. ಯಾಕೆ ಅಂತಂದ್ರೆ ಅವರು ಪಿನ್ ಟು ಪಿನ್ ಮಾಹಿತಿ ಕಲೆ ಹಾಕ್ತಾರೆ. ಸಿಐಡಿ ಕೈಲ ಕೇಸ್ ಹೋಯ್ತು ಅಂದ್ರೆ ಮುಗೀತಷ್ಟೇ. ಸ್ಟೇಡಿಯಂ ಅಲ್ಲಿ ಏನೆಲ್ಲಾ ನಡೀತು ಅಂತ ಹೇಳಿ ಈಗಾಗಲೇ ಅವರು ಮಹಜರ್ ನಡೆಸಿದ್ದಾರೆ. ಮತ್ತೊಂದು ಬಿಗ್ ಅಪ್ಡೇಟ್ ಕೊಟ್ಟಿರೋದು ಏನು ಅಂತಂದ್ರೆ, ಅಲ್ಲಿ ಜನ ಸಾಯ್ತಾ ಇದ್ರು, ಕಾಲ್ತುಳಿತದಲ್ಲಿ ಜನ ಸಾಯ್ತಾ ಇದ್ರು, ಅಮಾಯಕರು. ಇಂತಹ ಸಂದರ್ಭದಲ್ಲಿ ಕೆಎಸ್ಸಿಯ ಮುಖ್ಯಸ್ಥರು ಪಾರ್ಟಿ ಮಾಡ್ತಾ ಇದ್ರಂತೆ. ಹಾಗಾದ್ರೆ ಅವರ ಪ್ರಾಣಗಳಿಗೆ ಯಾವುದೇ ಬೆಲೆನೇ ಇಲ್ಲ. ಇವರಿಗೆ ಪಾರ್ಟಿ ಮಾಡೋದಷ್ಟೇ ಮುಖ್ಯ ಆಗಿತ್ತಾ ಒಂದು ಸಂದರ್ಭದಲ್ಲಿ. ಪ್ರತ್ಯಕ್ಷದರ್ಶಿಗಳಿಂದ ಮಾಹಿತಿಯನ್ನ ಕಲೆ ಹಾಕಿದೆ ಸಿಐಡಿ ತಂಡ. ಸಿಸಿಟಿವಿ ಮೊಬೈಲ್ ವಿಡಿಯೋಸ್ಗಳನ್ನ ಕಲೆ ಹಾಕಿ ಈ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ನಿಂದ ನಮ್ದೇನು ತಪ್ಪೇ ಇಲ್ಲ, ನಾವೇನು ಮಾಡೇ ಇಲ್ಲ ಅಂತ ಹೇಳಿ ಹೇಳಿಕೆಯನ್ನ ಕೊಡ್ತಾ ಇದ್ರು. ಅವರು ಪತ್ರ ಬರೆದ್ರು, ನಾವೇನು ಮಾಡ್ಲೇ ಇಲ್ಲ, ಇದ್ರ ಬಗ್ಗೆ ನಮ್ ಕಡೆಯಿಂದ ಏನು ತಪ್ಪೇ ಆಗಿಲ್ಲ, ಇದೆಲ್ಲ ರಾಜ್ಯ ಸರ್ಕಾರದ ತಪ್ಪು ಅಥವಾ ಬೇರೆ ಮತ್ತೊಂದು ಅಂತ ನೆಪಗಳು ಹೇಳ್ತಾ ಇದ್ರು. ಆದ್ರೆ ಇವಾಗ ಇದಕ್ಕೇನ್ ಹೇಳ್ಬೇಕು, ಸಾಕ್ಷಿ ಸಮೇತ ಇದೆಯಲ್ಲ. ಇವರು ಪಾರ್ಟಿ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ, ಅಲ್ಲಿ ಜನ ಸಾಯ್ತಾ ಇದ್ರು. ಹಾಗಾದ್ರೆ ಇವ್ರ ಕೆಲಸ ಏನು? ಅಷ್ಟಿದ್ರೆ ಇವ್ರು ಹೋಗ್ಬಿಟ್ಟು ಸಿಎಂ ಸಿದ್ದರಾಮಯ್ಯಗೆ ಯಾಕೆ ಹೇಳಿದ್ರು, ಪರ್ಮಿಷನ್ ಕೊಡಿ, ವಿಧಾನಸೌಧದಲ್ಲಿ ಸನ್ಮಾನ ಕಾರ್ಯಕ್ರಮ ಮಾಡೋಣ, ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭ್ರಮಾಚರಣೆ ಮಾಡೋಣ ಅಂತ ಹೇಳಿ ಸಿಎಂ ಹತ್ರ ಇವರು ಕೇಳ್ಕೊಂಡಿದ್ರು. ಆದ್ರೆ ಅದೇ ಒಂದು ಸಂದರ್ಭದಲ್ಲಿ ಜನ ಸಾಯ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಸುಮಾರು 7 ರಿಂದ 8 ಲಕ್ಷ ಜನ ಬಂದಿದ್ದು, ಅಲ್ಪ ಸ್ವಲ್ಪ ಅಲ್ಲ, 35,000ದಿಂದ 40,000 ಜನ ಸೇರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ, ಆ ಸ್ಟೇಡಿಯಂ ಹೊರಗಡೆನೆ ಸುಮಾರು 8 ಲಕ್ಷ ಜನ ಬಂದಿದ್ರು. ಆದ್ರೆ ಇಂತಹ ಸಂದರ್ಭದಲ್ಲಿ ಇವರಿಗೆ ಪಾರ್ಟಿ ಮಾಡೋದು ಮುಖ್ಯ ಆಗಿತ್ತಾ, ಇವರೇನ್ ಮನುಷ್ಯರ ಅಥವಾ ರಾಕ್ಷಸರ ಅಂತ ಗೊತ್ತಾಗ್ತಾ ಇಲ್ಲ.
ಜನ ಸಾಯ್ತಾ ಇದ್ದಾರೆ. ಅದು ಸಣ್ಣ ಸಣ್ಣ ಹುಡುಗರು, ನೀವೆಲ್ಲ ನೋಡಿರ್ತೀರಿ, ಸ್ಟೂಡೆಂಟ್ಸು, ಕಾಲೇಜ್ ಸ್ಟೂಡೆಂಟ್ಸು, ಚಿಕ್ಕ ಚಿಕ್ಕ ಮಕ್ಕಳು, ಹೆಣ್ಮಕ್ಳು ಅವರೆಲ್ಲ ಬಂದಿದ್ರು. ಏನು RCB ಫ್ಯಾನ್ಸು ವಿರಾಟ್ ಕೊಹ್ಲಿನ ನೋಡಬಹುದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಲಕ್ಷಾಂತರ ಜನ ಸೇರಿದ್ರು ಆ ಒಂದು ಕಾರ್ಯಕ್ರಮದಲ್ಲಿ. ಆದ್ರೆ ಇವರಿಗೆ ಅದು ಅರಿವಿರ್ಲಿಲ್ಲ. ಪಾರ್ಟಿ ಮಾಡೋದಷ್ಟೇ ಇವ್ರಿಗೆ ಮುಖ್ಯ ಆಗಿದ್ದು. ಸ್ಟೇಡಿಯಂ ಒಳಗೆ ಇರುವಂತ ಕ್ಲಬ್ನಲ್ಲೇ ಪಾರ್ಟಿ ಮಾಡ್ತಿದ್ರಂತೆ ಇವರು. ಕರ್ನಾಟಕ ಅಸೋಸಿಯೇಷನ್ ಕ್ರಿಕೆಟ್ ಹೇಳೋದಕ್ಕೆ ಮಾತ್ರ ಅಷ್ಟೇ ಇರೋದು. ಕನಗೋರ ಕಾಲ್ ತುಳಿತ ಆಗ್ತಿದ್ರು ಕೂಡ ಕ್ಯಾರೆ ಅನ್ನೋದೇ ಇವರು ಪಾರ್ಟಿಯಲ್ಲಿ ಬ್ಯುಸಿ ಆಗಿದ್ರು. ಇದೀಗ ಪ್ರತ್ಯಕ್ಷ ದರ್ಶಿಗಳಿಂದ ಮಾಹಿತಿಯನ್ನ ಕಲೆ ಹಾಕಿದೆ CID ತಂಡ. ಅದು ಕೂಡ ಸಾಕ್ಷಿ ಸಮೇತ. ನೋಡಿ, ಪಾರ್ಟಿ ಮಾಡ್ತಾ ಇರುವಂತಹ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಾ. ಚಿಲ್ಡ್ ಆಗಿ ಕೂಲ್ ಆಗಿದ್ದಾರೆ ಅಂತಂದ್ರೆ ಏನು ಆಗೇ ಇಲ್ವೇನೋ ಆ ರೀತಿ ಇದ್ದಾರೆ ಅವರು. ಅಲ್ಲಿ ನೋಡಿದ್ರೆ ಜನ ಸಾಯ್ತಾ ಇದ್ದಾರೆ. ಇಲ್ಲಿ ಇವ್ರು ಪಾರ್ಟಿ ಮಾಡ್ತಿದ್ರು, ಅಲ್ಲಿ CM ನೋಡಿದ್ರೆ ದೋಸೆ ತಿಂತಾ ಇದ್ರು. ಹಾಗಾದ್ರೆ ಯಾಕೆ ಬಡವರ ಮತ್ತೆ ಅಮಾಯಕರ ಪ್ರಾಣಗಳಿಗೆ ಬೆಲೆನೇ ಇಲ್ವಾ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ ಇಲ್ಲಿ. CM ಸಿದ್ದರಾಮಯ್ಯಕ್ಕೆ ಮತ್ತೆ DCM ಅವರಿಗೆ ಅಲ್ಲಿ ಕಪ್ ಜೊತೆ ಫೋಟೋ ತಗೊಳ್ಳೋದೇನು, ಸೆಲ್ಫಿ ತಗೊಳ್ಳೋದು ಅಷ್ಟೇ ಅವ್ರಿಗೆ ಮುಖ್ಯ ಆಗಿತ್ತು ಅಲ್ಲಿ ಸ್ಟೇಜ್ ಮೇಲೆ. ಆದ್ರೆ ಇಲ್ಲಿ ಜನ ಸಾಯ್ತಾ ಇದ್ರು, ಒಂದ್ ಕಡೆ ಪಾರ್ಟಿ ಮಾಡ್ತಿದ್ರು, ಇನ್ನೊಂದ್ ಕಡೆ ಬಿಲ್ಡಪ್ ತಗೋತಾ ಇದ್ರು ಅಷ್ಟೇ. ನೋಡಿ, ಈಗಾಗಲೇ ನಾನು ಹೇಳ್ದ ಹಾಗೆ CM ಮತ್ತು DCM ವಿಧಾನಸೌಧದ ಮೆಟ್ಟಲುಗಳ ಮೇಲೆ ಏನ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು, ಇಲ್ಲಿ ಆ ಒಂದು ಕಪ್ ಜೊತೆ ಫೋಟೋಸ್ ತಗೊಳ್ಳೋದು ಅಥವಾ RCB ತಂಡದ ಜೊತೆ ಒಂದಷ್ಟು ಸೆಲ್ಫೀಸ್ ತಗೊಳ್ಳೋದು, ಇದ್ರಲ್ಲಿ ಬಿಸಿ ಇದ್ರು ಅವರು. ಯಾಕಂದ್ರೆ ಅವ್ರಿಗೆ ಬಿಲ್ಡಪ್ ಇಂಪಾರ್ಟೆಂಟ್ ಆಗಿತ್ತಲ್ವಾ ಆ ಟೈಮಲ್ಲಿ. ಆಮೇಲೆ ಅಲ್ಲಿ ಜನ ಸಾಯ್ತಾ ಇದ್ದಾರೆ ಅಂತ ಹೇಳಿ ಆಲ್ರೆಡಿ ಅವ್ರಿಗೆ ಮಾಹಿತಿ ಹೋಗಿತ್ತು. CM ಮತ್ತು DCMಗೆ ಇದ್ರ ಬಗ್ಗೆ ಮಾಹಿತಿ ಇತ್ತು. ಆದ್ರೂ ಕೂಡ ಅವರು ಕ್ಯಾರೆ ಅನ್ಲಿಲ್ಲ. ಅವ್ರ ಪಾಡಿಗೆ ಅವ್ರ ಕಾರ್ಯಕ್ರಮ ಮುಗಿಸಿದ್ರು. ಆರಾಮಾಗಿ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿಂದ RCB ತಂಡ ಏನಿದೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗುತ್ತೆ. ಅಲ್ಲಿ ಹೋಗಿರೋ ಸಂದರ್ಭದಲ್ಲಿ ಆದಷ್ಟು ಬೇಗ ಅಲ್ಲಿ ಸಂಭ್ರಮಾಚರಣೆ ಏನಿದೆ ಆದಷ್ಟು ಬೇಗ ಅದನ್ನ ಮುಗಿಸಿ ಫಸ್ಟು ಅಂತ ಹೇಳ್ತಾರೆ ಅಷ್ಟೇ. ಆದಷ್ಟು ಬೇಗ ಅದನ್ನ ಮುಗಿಸಿ ಜನರಿಗೆ ಕಳಿಸಿ ಅಂತ. ಯಾಕೆ ಅಂತಂದ್ರೆ ಕಡಿಮೆ ಅಲ್ಲ, ಸುಮಾರು 8 ಲಕ್ಷ ಜನ ಸೇರಿರುವಂತಹ ಮಾಹಿತಿ ಇದೆ. ಬರೀ ಸ್ಟೇಡಿಯಂ ಹೊರಗಡೆ ಇರುವಂತಹ ಜನನೇ 8 ಲಕ್ಷ ಅಂದ್ರೆ ಲೆಕ್ಕ ಹಾಕೊಳ್ಳಿ ಇನ್ನ ಏನ್ ಪರಿಸ್ಥಿತಿಯಲ್ಲಿ ಆಗಿರಬಹುದು. ಆದ್ರೆ CMಗಳು ಗೊತ್ತಿತ್ತು, DCMಗೂ ಗೊತ್ತಿತ್ತು. ಒಂದು ಕಡೆ KSCA ಅವರು ಪಾರ್ಟಿ ಮಾಡ್ಕೊಂಡು ಕೂತಿದ್ರು ಆ ಸಂದರ್ಭದಲ್ಲಿ. ಹಾಗಾದ್ರೆ ಇವ್ರು ಏನ್ ಮಾಡ್ತಿದ್ರು ಗೊತ್ತಿತ್ತಲ್ವಾ, ಈ ರೀತಿ ಆಗ್ತಾ ಇದೆ ಅಥವಾ ಈ ರೀತಿ ಆಗುತ್ತೆ ಅಂತ ಮುಂಚಿತವಾಗಿ ಒಂದಷ್ಟು ಅಂದಾಜಿತ್ತು. ಇಂಟೆಲಿಜೆನ್ಸಿ ಟೀಮ್ ಇಂದ ಆಲ್ರೆಡಿ ಅಂದಾಜಿತ್ತು, ಇಷ್ಟು ಜನ ಸೇರಬಹುದು, ಇವ್ರಿಗೆ ಪ್ರಿಕಾಷನ್ಸ್ ತಗೋಬೇಕು, ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಬೇಕು ಅಂತ ಹೇಳಿ ಅವರು ಮುಂಚಿತವಾಗಿ ಯೋಚನೆ ಮಾಡಬಹುದಿತ್ತು. ಆದ್ರೆ ಅವ್ರಿಗೆ ಅದು ಕ್ಯಾರೆ ಅನ್ಲಿಲ್ಲ. ಆರಾಮಾಗಿ ಚಿಲ್ಡ್ ಆಗಿ ಪಾರ್ಟಿ ಮಾಡ್ಕೊಂಡು ಕೂಲ್ ಆಗಿದ್ದಾರೆ. ಒಂದು ವಿಜುವಲ್ ಅಲ್ಲಿ ನೀವು ನೋಡ್ತಾ ಇರಬಹುದು. ಆ ಒಂದು ಸಂದರ್ಭದಲ್ಲಿ ಒಂದು ಕಡೆ ಇಲ್ಲಿ ಪಾರ್ಟಿ ಮಾಡ್ತಾ ಇರೋದು ಇವರು, ಮತ್ತೊಂದು ಕಡೆ ತಮ್ಮ ಮಕ್ಕಳನ್ನ ಕಳೆದುಕೊಂಡಿದ್ದಾರಲ್ಲ ತಂದೆ ತಾಯಿ, ಅವರ ಪರಿಸ್ಥಿತಿ ಯೋಚನೆ ಮಾಡಿ. ಇದನ್ನೆಲ್ಲ ನೋಡಿದಾಗ ಹೇಗ್ ಅನ್ನಿಸ್ಬಹುದು, ಹೇಗಾಗಬಾರ್ದು ಅವರಿಗೆ, ಬಡವರಿಗೆ ಏನು ಅವ್ರ ಪ್ರಾಣಕ್ಕೆ ಬೆಲೆನೇ ಇಲ್ವಾ ಅಂತ ಅರ್ಥ ಇಲ್ಲಿ. ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಯಾರು? ಇವಾಗ KCAಗೆ ಏನಾದ್ರೂ ನಾವು ಇದಕ್ಕೆ ಹೊಣೆ ಅಂತ ಹೇಳ್ಬೇಕಾ ಅಥವಾ ರಾಜ್ಯ ಸರ್ಕಾರಕ್ಕೆ ಹೇಳ್ಬೇಕಾ? ಯಾಕೆ ಅಂತಂದ್ರೆ ಅಲ್ಲಿ ಹೋಗ್ಬಿಟ್ಟು CM ಮತ್ತು DCM ಹೇಳಿದ್ದಾರೆ ನಮ್ ಕಡೆಯಿಂದ ಯಾವುದೇ ತಪ್ಪಾಗಿಲ್ಲ ಅಂತ. KCA ಅವರು ಮುಖ್ಯಸ್ಥರು ಆಲ್ರೆಡಿ ಹೇಳಿದ್ದಾರೆ, ನಾವು ಪರ್ಮಿಷನ್ ತಗೊಂಡ್ವೆ ಈ ಕಾರ್ಯಕ್ರಮ ಮಾಡಿದೀವಿ ಅಂತ ಅವ್ರು ಕ್ಲಾರಿಟಿ ಕೊಡ್ತಾರೆ. ಅವ್ರ ಮೇಲೆ ಇವ್ರ ಮೇಲೆ ಅವರು ಹಾಕೋದಷ್ಟೇ ಬಿಟ್ರೆ ಹೋಗಿರೋದು ಮಾತ್ರ ಅಮಾಯಕರ ಪ್ರಾಣ. ಆದ್ರೆ ಇಲ್ಲಿ ಇವರು ಆರಾಮಾಗಿ ಪಾರ್ಟಿ ಮಾಡ್ಕೊಂಡು ಚಿಲ್ ಮಾಡ್ಕೊಂಡಿದ್ದಾರೆ KCM ಮುಖ್ಯಸ್ಥರು. ಅದೇ ಸಂದರ್ಭದಲ್ಲಿ ಇವ್ರು ಪಾರ್ಟಿ ಮಾಡಿರೋದು, ಅದೇ ದಿನ ಕ್ಲಬ್ನಲ್ಲಿ ಪಾರ್ಟಿ ಮಾಡಿರುವಂತದ್ದು ಮುಖ್ಯಸ್ಥರು. ಅದೂನು KCM ಮುಖ್ಯಸ್ಥರು ಹೇಳಕ್ ಮಾತ್ರ ಮುಖ್ಯಸ್ಥರು, ಆದ್ರೆ ಇವರು ಅಂತಹ ಸಂದರ್ಭದಲ್ಲಿ ಪಾರ್ಟಿ ಮಾಡ್ತಾ ಇದ್ರಂತೆ. ಹಾಗಾದ್ರೆ ಇವರಿಗೆ ಯಾವ ಭಾಷೆಯಲ್ಲಿ ಹೇಳ್ಬೇಕೋ ಗೊತ್ತಿಲ್ಲ. ಮನುಷ್ಯರಂತೂ ಈ ರೀತಿ ಮಾಡಕ್ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ.